ಘಟಕದ ಅಧ್ಯಕ್ಷರಾದಂತಹ ಯುವ ನೇತಾರರು ಆದಂತಹ ಇಡೀ ರಾಜ್ಯದಲ್ಲಿ ಏನನ ಚುನಾವಣೆ ನಡೆದು ಈ ಥರ ರಾಷ್ಟ್ರೀಯ ಅಧ್ಯಕ್ಷರ ಬಾಯಲ್ಲೇ ಹೇಳಿದ್ದಾರೆ. ಯಾರು ಶಾಮನೂರು ಶಿವಶಂಕರ್ 1,000 ರೂಪಾಯಿ ದುಡ್ಡನ್ನು ಕೊಟ್ಟು ಚುನಾವಣೆ ನಡೆಸಿದ್ದಾರೆ. ನಮ್ಮ ಸಮಾಜ ಭಾಳ ಶ್ರೀಮಂತವಾಗಿದೆ, ಅದೇ ದುಡ್ಡನ್ನು ಬೇರೆಯವರಿಗೆ ವಿನಿಯೋಗ ಮಾಡುವುದಾಗಿತ್ತು. ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ದಾರೆ. ನನ್ನ ಹತ್ರ ರೆಕಾರ್ಡ್ ಇದೆ, ಬೇಕಾದ್ರೆ ನಿಮಗೆ ಪ್ಲೇ ಮಾಡ್ತೀನಿ. ಮತ್ತೊಮ್ಮೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆದರೆ ತುಂಬ ಇಷ್ಟಪಡುವಂಥ ನಾನು ಮೊದಲಿಗೆ ಚುನಾವಣೆ ಆಗಬೇಕು. ಎಲ್ಲರೂ ಸೋಲಬೇಕಾದ್ರೆ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅಂತ ನಿಮಗೆ ಅವ್ರಿಗೆ ಅವರ ತಂಡಕ್ಕೆ ಅವರ ಆಪೋಸಿಟಲ್ಲಿ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ನಾನು ಎಲ್ಲರನ್ನು ವಿಶ್ವಾಸ ತೊಗೊಳೋದು. ಒಂದ್ಸರಿ ಗೆದ್ದ ಮೇಲೆ ಮಾಡಿದ್ದೀನಿ. ಸ್ಟೇಟಲ್ಲಿ 30 ಕಾರ್ ಕಳಿಸಿದ್ರು. 30 ಕಾರು 300 ಜನ ಇಡೀ ಸ್ಟೇಟಲ್ಲಿ ಎಲ್ಲ ಜಿಲ್ಲೆನಲ್ಲೂ ಕಳಿಸಿದ್ರು. ಅವರು ಏನು ಆಗಬೇಕಾಗಿತ್ತು ಅಂತ ಏನೂ ಆಗಿಲ್ಲ. ಆ ಥರ ಎಲ್ಲ ನಿದರ್ಶನಗಳು ನಮ್ಮ ಮುಂದೆನೇ ಇದ್ದಾರೆ. ಹಾಗಾಗಿ ಅವ್ರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಅಷ್ಟೇ ನನಗೆಲ್ಲ ವೋಟ್ ಮಾಡಿದ್ದೀರಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೂ ಸಹಕಾರ ಮಾಡಿದ್ದೀರಾ. ನಾನು ಇಲ್ಲಿ ನಿಂತ್ಕೊಂಡು ಏನಾರು ಮಾತಾಡ್ತೀನಿ ಅಂದರೆ ಅದು ತಮ್ಮ ಅಮೂಲ್ಯವಾದ ಒಂದು ಮತನ್ನು ನನಗೆ ಹಾಕಿದ್ದೀರಾ ಅಂತ ನನಗೂ ಲೀಸ್ಟಲ್ಲಿ ನೋಡಿದೆ. ಸೊ ತಮ್ಮೆಲ್ಲರಿಗೂ ನನ್ನ ಗೆಲ್ಲಿಸಿದ್ದೀರಾ, ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲಾ ಅಧ್ಯಕ್ಷರು ಪಕ್ಕದ ಅವಳಿ ನಗರ ಅಂತ ಹೇಳಿದ್ದಾರೆ, ಭಾಳ ಸಮಾಜಮುಖಿಯವರು. ಅವ್ರಿಗೂ ಗೊತ್ತು ಏನೇನು ನಡೆದಿದೆ ಅಂತ. ಅವರು ನಿಮಗಿಂತ ಜಾಸ್ತಿ ನಡೆದಿದೆ. ಅಲ್ಲೂ ಪ್ರತಿ ಜಿಲ್ಲೆನಲ್ಲೂ ನಡೆದಿದೆ. ಮಹಾಸಭೆ ಇದೆ ಅಂತ ಗೊತ್ತಾಗಿದ್ದರೆ ಈ ಎಲೆಕ್ಷನಲ್ಲಿ. ಮುಂದೆ ಎಲ್ಲ ಜಿಲ್ಲಾಧ್ಯಕ್ಷರಾಗೋದು, ಪದಾಧಿಕಾರಿಗಳಾಗೋದೆಲ್ಲ ಭಾಳ ಕಷ್ಟ. ಇನ್ನು 5 ವರ್ಷದಲ್ಲಿ ಇನ್ನೇನಾಗುತ್ತೆ ನೋಡಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇವಾಗ ಶಂಕರ್ ಬಿದ್ರಿ ಸರ್, 1,00,000 ಜನನ ನಾನು ಮೆಂಬರ್ಶಿಪ್ ಮಾಡ್ತೀನಿ. 10,000 ಜನ ಒಂದೊಂದು ತಾಲೂಕಿಗೆ ಮಾಡಬೇಕು. ಒಬ್ಬೊಬ್ಬ ಮಹಿಳೆ ಅಂದರೆ ವಿದ್ಯಾರ್ಥಿಗಳಿಗೆ 1,00,000 ರೂಪಾಯಿನ ಕೊಡಬೇಕು ಅಂತ 1,000 ಕೋಟಿ ದುಡ್ಡನ್ನು ನಾನು ಕಲೆಕ್ಟ್ ಮಾಡ್ತೀನಿ ಅಂತ ನಮ್ಮ ಮುಂದೆನೇ ಪ್ರಮಾಣ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ ಹೆಂಗೆ ಮಾಡ್ತಾರೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ನೀವು ನಿಮ್ಮ ಜಿಲ್ಲೆಯಿಂದನೂ 100 ಕೋಟಿಯಿಂದನೂ ಕೊಡಬೇಕಾಗುತ್ತೆ. ಇದಕ್ಕೆ 27 ಜಿಲ್ಲೆ ಇದೆ ನಮಗೆ, 31 ಜಿಲ್ಲೆ. ಅದರಲ್ಲಿ 10 ಜಿಲ್ಲೆ ವೀರಶೈವರು ಯಾರಿಲ್ಲ. ಇರೋದೇ 20 ಜಿಲ್ಲೆನ ನಾವು ವೀರಶೈವರು. 178 ತಾಲೂಕು, ಎಲ್ಲ ತಾಲೂಕು ಘಟಕಗಳಲ್ಲೂ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೀನಿ. ಸೊ ಹಾಗಾಗಿ ಏನೆಲ್ಲ ಹೇಳಿದ್ದೀರಲ್ಲ ಅದೆಲ್ಲ ನನಗೆ ಅರ್ಥ ಆಗಿದೆ. ನಾನು ನಿಮ್ಮ ಥರನೇ ನನಗೂ ಟಿಕೆಟ್ ಸಿಕ್ಕಿರಲಿಲ್ಲ. ನಮ್ಗೆ ಯಾರು ಟಿಕೆಟ್ ಕೊಡ್ತಾರೆ? 27 ಜಿಲ್ಲೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ಬೋದು ಅಷ್ಟೇ. 27 ಜನ ಡೈರೆಕ್ಟರ್ ಆಗೋದಕ್ಕೆ ಅಷ್ಟೇ ಅವಕಾಶ ಇದೆ. ಅದರಲ್ಲಿ ಕಿರಿಯಿರಿ ಹೇಳ್ತೀನಿ, ಒಂದು ನಿಮಿಷ ಮಾತಾಡಿದ್ರು ಅಲ್ಲ. 27 ಜನ 31 ಜಿಲ್ಲೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಕೊಡಬೇಕು ಅಲ್ಲ, ಈ ವಿಚಾರ ಹೇಳಿದ್ರು. ಆಮೇಲೆ ಮಹಿಳೆಯರಿಗೆ ರಿಸರ್ವ್ ಮಾಡಿದ್ದಾರೆ 11. ಇಷ್ಟೇ ಇರೋದು. 40 ಜನ ಏನಿದೆ ಇಡೀ ಜಿಲ್ಲೆಯಿಂದ ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಬಟ್ ಅಲ್ಲಿ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು, ಮಹಾಪ್ರಧಾನ ಕಾರ್ಯದರ್ಶಿ, ನಿಮ್ಗೆ ಗೊತ್ತಿದೆಯಲ್ಲ, ಈಶ್ವರ್ ಖಂಡ್ರೆಜಿಯವರು, ನಮ್ಮ ಶಂಕರ್ ಬೀದಿ 3 ಜನ ಸೇರಿಕೊಂಡು ಆಯ್ಕೆ ಮಾಡಿದ್ರು. ಒಂದೊಂದು ಜಿಲ್ಲೆಯಲ್ಲಿ ಮೆಂಬರ್ಶಿಪ್ಗೆ ತಕ್ಕನಾಗಿ ಕೊಟ್ಟಿದ್ದಾರೆ. ಕೆಲವು ಜಿಲ್ಲೆಗೆ ಅನ್ಯಾಯ ಆಗಿದೆ. ನಿಮ್ಮ ಬೇರೆ ಜಿಲ್ಲೆ ಇರ್ಬೋದು, ಆಮೇಲೆ ಮಂಡ್ಯ ಜಿಲ್ಲೆಗೂ ಕೊಟ್ಟಿಲ್ಲ.